ಬೆಳಗಾವಿದಾಗ ಆಗತ್ತಿದ್ದ ಪ್ರತಿಭಟನೆ ನೋಡಿದ್ರೆ ಮನ್ಸಿಗೆ ಭಾಳ ಬೇಜಾರಾಗ್ತೈತಿ. ಯಾಕಂದ್ರೆ ರೈತರದ ಭಾಳ ಕಷ್ಟ ಇರ್ತೈತಿ. ಸೊ ವರ್ಷ ಪೂರ್ತಿ ಅವರು ಆ ಕಬ್ಬಿನ ಬೆಳೆಯನ್ನು ಬೆಳೆಸಿ ಒಂದು ಒಳ್ಳೆ ರೇಟಿಗೆ ಹೋಗಲಿಲ್ಲ ಅಂದ್ರೆ ಆ ವರ್ಷ ಪೂರ್ತಿ ರೈತ ದುಡ್ದಂಥ ಅಥವಾ ಕಷ್ಟಪಟ್ಟಂಥದ್ದು ಏನಾಗ್ತೈತಿ ಅದೆಲ್ಲ ವ್ಯರ್ಥಾಗಿ ಹೋಗ್ತೈತಿ. ಸೊ ಇದೆಲ್ಲ ಸರ್ಕಾರಕ್ಕೆ ಹೋಗಿ ಮುಟ್ಟಂಗಿಲ್ಲ. ಸೊ ಯಾಕೆ ಮುಟ್ಟಂಗಿಲ್ಲ ಅಂದ್ರೆ ಆ ಮೀಡಿಯಾದವ್ರು ಏನದಾರಲ್ಲ, ಸೊ ಅವರು ಆ ಸರ್ಕಾರಕ್ಕೆ ಮುಟ್ಸಂಗಿಲ್ಲ. ಯಾಕೆ ಮುಟ್ಸಂಗಿಲ್ಲ ಅಂದ್ರೆ ಅವರು ಸರ್ಕಾರ ಏನು ಮಾಡಿರ್ತೈತಿ, ಅವರಿಗೆ ಅಮೌಂಟ್ ಕೊಟ್ಟಿರ್ತೈತಿ. ಸೊ ಇದೋ ಒಂದು ರೀಸನ್ಕ್ಕೆ ಅವರು ಅದನ್ನು ಮುಟ್ಸಂಗಿಲ್ಲ. ಈಗ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ರೈತರು 4-5 ದಿನ ಆಯಿತು ಊಟ ನಿದ್ದೆ ನೀರು ಎಲ್ಲರದ ಹೋರಾಟ ಮಾಡತ್ತಾರ. ಸೊ ನನಗೆ ಅನಿಸ್ತೈತಿ ಇಷ್ಟು ಅವಶ್ಯಕತೆ ಏನಿಲ್ಲ ಹೋರಾಟ ಮಾಡುವುದು. ಯಾಕೆ ಇಷ್ಟು ಅವಶ್ಯಕತೆ ಬಿದ್ದೈತಿ ಅಂದ್ರೆ, ಸೊ ಅಲ್ಲಿ ಗೌರ್ಮೆಂಟ್ದವ್ರು ಅದನ್ನು ನೋಡಂಗೇ ಇಲ್ಲ, ಸೊ ಬರೋಂಗೇ ಇಲ್ಲ. ಸೊ ಇಲೆಕ್ಷನ್ ಬಂತ ಅವಾಗ ಬರೋದು. ಅವಾಗ ಎಲ್ಲಿದ್ದೀರಪ್ಪ, ನಿಮ್ಗೆ ಓಟ್ ಹಾಕ್ಬೇಕಲ್ಲ ನಮಗೆ ನೀವೆಲ್ಲ ನಮ್ಮ ಜನ ಅಂಥೇಳಿ ಅವಾಗ ಬರೋದು. ಅದನ್ನ ಬಿಟ್ಟರೆ ಓಟ್ ತೊಗೊಂಡ್ರೆ ಹೋದ್ರೆ ತಿರುಗಾಡಿದ್ರೆ ಬೇರೆ ದೇಶಕ್ಕೆ ಹೋದ್ರೆ ಎಂಜಾಯ್ ಮಾಡಿದ್ರೆ ಇದೇ ಆಗ್ತೈತಿ. ಸೊ ಅದನ್ನ ಬಿಟ್ಟು ಅವ್ರಿಗೆ ರೈತರ ಕಷ್ಟ ಗೊತ್ತಾಗಿಲ್ಲ. ಒಂದು ದಿವ್ಸ ಅವ್ರು ಬರಲಿ, ಹೊಲಕ್ಕೆ ಬರಲಿ, ಬಂದು ನಮ್ಮ ಕಷ್ಟ ಏನೈತಿ ಅಂತೇಳಿ ಅವ್ರಿಗೆ ಅರ್ಥ ಆಗ್ಬೇಕು. ಅಲ್ಲಿ ತನಕ ಅವ್ರಿಗೆ ಅರ್ಥ ಆಗಂಗಿಲ್ಲ. ಒಂದು ದಿವ್ಸ ಕೆಲಸ ಮಾಡಲಿ, ಇಲ್ಲಿ ಬಂದು ಗೊತ್ತಾಗ್ತೈತಿ. ವರ್ಷ ಪೂರ್ತಿ ಬೆಳೆ ಬೆಳೆದು ಅದ್ರ ಕಷ್ಟ ಅನುಭವಿಸಿ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಅದನ್ನು ನಾವು ಹಾಕಿ ಬರಲಿ, ಅವಾಗ ಗೊತ್ತಾಗ್ತೈತಿ ಅವ್ರಿಗೆ ಅದ್ರ ರೇಟ್ ಏನೈತಿ, ಅದ್ರ ಕಷ್ಟ ಏನೈತಿ, ಅದ್ರ ಇನ್ಕಮ್ ಎಷ್ಟು ಬರ್ತೈತಿ ಅಂತೇಳಿ. ಇದ್ದಿದ್ದು ಎಲ್ಲದಕ್ಕೂ ಒಂದು ಫಿಕ್ಸ್ ರೇಟ್ ಮಾಡ್ತೀರಿ, ಎಲ್ಲದಕ್ಕೊಂದು GST ಅಂತ ಮಾಡ್ತೀರಿ, ಎಲ್ಲ ಮಾಡೋಕೆ ಬರ್ತೈತಿ. ಒಂದು ರೈತರ ಬೆಳೆಗೆ ಒಂದು ರೇಟ್ ಹಾಕಕ್ಕೆ ಬರೋಂಗಿಲ್ಲಲ್ಲ ನಿಮಗೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ.